6-2 ಪಂದ್ಯ ಸಾಗ್ತಾ ಇದೆ. ಈಗಾಗಲೇ ಮುಂದಿನ ಪಂದ್ಯಕ್ಕೂ ಕೂಡ ನಾವು ಸೂಚನೆಯನ್ನು ನೀಡ್ತಾ ಇದ್ದೇವೆ. ಇದಾದ ನಂತರ ಮುಂದಿನ ಪಂದ್ಯಕ್ಕಾಗಿ ಶ್ರೀ ಮಹಾಗಣಪತಿ ಬಂಡಲ ವರ್ಸಸ್ ಶ್ರೀ ಭೂತೇಶ್ವರ ಗೋಳಿಮಕ್ಕಿ, ತದನಂತರದ ಪಂದ್ಯಕ್ಕಾಗಿ ಕಚಗಿ ಕನ್ನಡಿಗರು ಬಿ ವರ್ಸಸ್ ಜಡಕೇಶ್ವರ ನೈಗ. ಹುಕ್ಕಳಿ ತಂಡದ ಪರವಾಗಿ ಸಂಖ್ಯೆ 19ರ ಆಟಗಾರ ಅಂಕದ ಅವಶ್ಯಕತೆ ತುಂಬಾ ಇದೆ ಹುಕ್ಕಳಿ ತಂಡಕ್ಕೆ. 6-2 ಪಂದ್ಯ ಇತ್ತು, ಈಗಲೂ ಕೂಡ ಆಗಿದೆ. ಬೋನಸ್ ಒಂದು ಅಂಕದ ಸೇರ್ಪಡೆ ಹುಕ್ಕಳಿ ತಂಡಕ್ಕೆ. 6-3. ಆ ರೈಡಿಂಗ್ ನಲ್ಲಿ ಮೋಹನ್ ಯಾವುದೇ ಅಂಕವಿಲ್ಲದೆ ವಾಪಸ್. ಈಗ ಎದೆ ಸಂಖ್ಯೆ 19ರ ಆಟಗಾರ ಹುಕ್ಕಳಿ ತಂಡದ ಪರವಾಗಿ ಅಂಕವನ್ನು ಕತ್ತೊಯ್ತಾರ ಅಥವಾ ಯಾವುದೇ ಅಂಕವಿಲ್ಲದೆ ವಾಪಸ್ ಆತಿಯನ್ನು ಪಡೆದುಕೊಳ್ತಾರ ಕಾದ್ ನೋಡಬೇಕು. ಯಾವುದೇ ಅಂಕವಿಲ್ಲ. ಇದು ಚಂದ, ಇದು ಮಾಡು ಇಲ್ಲವೇ ಮಾಡಿ. ಸ್ಕೋರ್ 6-3. ಒಂದು ಅಂಕದ ಸೇರ್ಪಡೆ ಆಗ್ತಾ ಇದೆ ಇಲ್ಲಿ ಜಾರ್ಖಂಡ್ ತಂಡಕ್ಕೆ. 7-3. ಈಗ ಎದೆ ಸಂಖ್ಯೆ 31ರ ಆಟಗಾರ ಕೊನೆಯ 3 ನಿಮಿಷ. ವೋಟಿಂಗ್ ಕ್ಯಾಪ್ಟನ್ಸ್ ಲಾಸ್ಟ್ 3 ಮಿನಿಟ್ಸ್. ಎದೆ ಸಂಖ್ಯೆ 31ರ ಆಟಗಾರ ಹುಕ್ಕಳಿ ತಂಡದ ಪರವಾಗಿ ದಾಳಿಗಾರ ನೇರಾಂಕಣದಿಂದ ಹೊರಗೆ ಈ ಮೂಲಕ ಒಂದು ಅಂಕ ಸೇರ್ಪಡೆ. 8-3. 8-3 ಇದ್ದ ದಾಳಿಯಲ್ಲಿ ರೋಹಿತ್. ಎದೆ ಸಂಖ್ಯೆ 6ರ ಆಟಗಾರ ಇಂಥ ಸೂಪರ್ ಟ್ಯಾಕಲ್ ಆನ್. ಹುಕ್ಕಳಿ ತಂಡಕ್ಕೆ ಸೂಪರ್ ಟ್ಯಾಕಲ್ ಆನ್ ಮಾಡುವ ಎನ್ನಾದ್ರೆ ವಿಫಲಾಗ್ತದರೆ ರೋಹಿತ್ ಅವರು. ಆದ್ರೂ ಕೂಡ ಅಂಕವನ್ನು ಪಡೆಯುವ ಹಂಬಲ ಅವರಲ್ಲಿ ಕಡಿಮೆ ಆಗಿಲ್ಲ. ಕಾಲಹರಣ ಮಾಡುವಂತಹ ಯತ್ನ. ಹಾಗೆ ಮುಂದಿನ ಪಂದ್ಯಕ್ಕಾಗಿ ಮಹಾಗಣಪತಿ ಬಂಡಲ ವರ್ಸಸ್ ಭೂತೇಶ್ವರ ಗೋಳಿಮಕ್ಕಿ. ಕೊನೆಯ 2 ನಿಮಿಷ. ವೋಟಿಂಗ್ ಕ್ಯಾಪ್ಟನ್ಸ್ ಲಾಸ್ಟ್ 2 ಮಿನಿಟ್ಸ್. ಇದು ಎದೆ ಸಂಖ್ಯೆ 69ರ ಆಟಗಾರ ಹುಕ್ಕಳಿ ತಂಡದ ಪರವಾಗಿ ದಾಳಿಗಾರ ನೀರಾಂಕಣದಿಂದ ಹೊರಗೆ. ಆದ್ರೂ ಕೂಡ ಬೋನಸ್ ಹುಕ್ಕಳಿ ತಂಡದ ಪಾಲಾದ್ರೆ 1 ಪಾಯಿಂಟ್ ಜಾರ್ಖಂಡ್ ತಂಡಕ್ಕೆ. ವೇಗವಾಗಿ ರೈಡ್ ಅನ್ನು ಮುಗಿಸುವಂತಹ ಆಲೋಚನೆ ಆದ್ರೆ ಆಲ್ ಔಟ್ ಆಗ್ತಾ ಇದೆ ಹುಕ್ಕಳಿ ತಂಡ. ಮೂರು ಅಂಕದ ಸೇರ್ಪಡೆ ಈ ಮೂಲಕ 12-4. 12-4 ಪಂದ್ಯ. ಬೋಟಿಂಗ್ ಕ್ಯಾಪ್ಟನ್ಸ್ 12-4 ಉತ್ತಮವಾದಂತ ಹಿಡಿತಾರೆ ವಿಫಲ. ಈ ಮೂಲಕ 2 ಅಂಕದ ಸೇರ್ಪಡೆ ಹುಕ್ಕಳಿ ತಂಡಕ್ಕೆ. 2 ಅಂಕದ ಸೇರ್ಪಡೆಯೊಂದಿಗೆ ತಂಡವು 12-6 ಪಂದ್ಯವನ್ನು ಸಾಗಿಸ್ತಾ ಇದೆ. ಕಾಲಹರಣ ಮಾಡುವಂತಹ ಯತ್ನ ಲೋಹಿತ್ ಅವರಿಂದ. ತಕ್ಷಣವನ್ನು ಕೂಡ ಬ್ಲಾಕ್ ಮಾಡಿದ್ದಾರೆ ಇವರು. ಕೊನೆಯ 1 ನಿಮಿಷ. ಅಂಪೈರ್ನ ಸೂಚನೆ ಮೇರೆಗೆ ಲಾಸ್ಟ್ 1 ಮಿನಿಟ್. ಬೋಟಿಂಗ್ ಕ್ಯಾಪ್ಟನ್ಸ್ ಉತ್ತಮವಾದಂತಹ ಆಟ. 2 ಅಂಕದ ಸೇರ್ಪಡೆ ಜಾರ್ಖಂಡ್ ತಂಡಕ್ಕೆ. ಈ ಮೂಲಕ 14-6 ಪಂದ್ಯ ಸಾಗ್ತಾ ಇದೆ. ಇಂಟರ್ ಆಟಗಾರ ದಾಳಿಯಲ್ಲಿ ಉತ್ತಮವಾದಂತಹ ಆಟದೊಂದಿಗೆ 2 ಅಂಕದ ಸೇರ್ಪಡೆ ಹುಕ್ಕಳಿ ತಂಡಕ್ಕೆ. ಈ ಮೂಲಕ 14-8 ಪಂದ್ಯ. 14-8 ಪಂದ್ಯ ಸಾಗ್ತಾ ಇದೆ. ಸೂಪರ್ ರೈಟ್. 3 ಅಂಕದ ಸೇರ್ಪಡೆ ಜಾರ್ಖಂಡ್ ತಂಡಕ್ಕೆ. ಈ ಮೂಲಕ ಬರೋಬ್ಬರಿ 17-8.